ಟಿವಿಯ ನಿಮ್ಮ ನೆಚ್ಚಿನ ಎಲ್ಲಾ ಧಾರಾವಾಹಿಗಳನ್ನು ಪ್ರಸಾರವಾದ ತಕ್ಷಣವೇ ಫ್ರೀಯಾಗಿ ನೋಡಿ ಸನ್ ನೆಕ್ಸ್ಟ್ ಆಪ್ನಲ್ಲಿ. ಸನ್ ನೆಕ್ಸ್ಟ್ ಆಪ್ನ ಈಗಲೇ ಡೌನ್ಲೋಡ್ ಮಾಡಿ. ನೀವ್ ಹೇಳದ್ನೆಲ್ಲ ಕೇಳಿಸ್ಕೊಳ್ತಾ ಇದ್ರೆ ಇದನ್ನ ಇಷ್ಟೊಂದು ಸೀರಿಯಸ್ ಆಗಿ ತಗೋಬೇಕು ಅಂತ ನನ್ಗೆ ಅನಿಸ್ತಾ ಇಲ್ಲ. ಯಾಕೆಂದ್ರೆ ಇದು ನಿಜನಾ ಸುಳ್ಳು ಅಂತ ನನಗೆ ನಂಬಕ್ಕಾಗ್ತಿಲ್ಲ. ಅನು, ಅದೇನ್ ನಡೀತು ಅಂತ ಕ್ಲಿಯರ್ ಆಗಿ ಹೇಳು. ಅಜ್ಜಿ, ನಾವು ಬಟ್ಟೆ ಅಂಗಡಿಗೆ ಹೋಗಿ ಬಂದಾಗಿಂದ ಕಲ್ಪನಾ ಅತ್ತೆ ಏನೋ ಕನ್ಫ್ಯೂಷನ್ ಅಲ್ಲಿ ಇದ್ದಾರೆ ಅಜ್ಜಿ. ಆಗ್ಲಿಂದನೂ ಅದನ್ನೇ ಹೇಳ್ತಾ ಇದೆಯಲ್ಲೇ, ಅದೇನು ಅಂತ ಸರಿಯಾಗಿ ಹೇಳೆ. ಅಮ್ಮ, ಅದ್ಕೆ ದೇವ್ರ ಮನೇಲಿ ಕುತ್ಕೊಂಡು ಏನೋ ಹೇಳ್ತಾ ಇದ್ರು, ಆದ್ರೆ ಏನು ಅಂತ ಗೊತ್ತಾಗ್ಲಿಲ್ಲ. ನೋಡು, ನಿಮ್ಮತ್ತೆ ದೇವ್ರ ಮನೇಲಿ ದೇವ್ರ ಮುಂದೆ ಕೂತಾಗ ಏನಾದ್ರೂ ಹೇಳ್ತಿರ್ತಾಳೆ, ಅದು ದೊಡ್ಡದಾ? ಅದ್ರಲ್ಲಿ ಏನಿದೆ? ಹಾಗಲ್ಲ ಅಜ್ಜಿ, ಕಲ್ಪನಾ ಅತ್ತೆ ರೂಮ್ ಒಳಗಡೆ ಹೋಗಿ ಪ್ರತಾಪ್ ಮಾವನ ಹತ್ರ ಏನೋ ಮಾತಾಡ್ತಾ ಇದ್ರು. ಏ ಹುಚ್ಚಿ, ಗಂಡ ಹೆಂಡತಿನ ಮೇಲೆ ಏನಾದ್ರೂ ಮಾತಾಡ್ತಿರ್ತಾರೆ, ಅದು ದೊಡ್ಡ ವಿಷಯನಾ? ಹೇಳು. ಹೌದು ಅಜ್ಜಿ, ಅದು ದೊಡ್ಡ ವಿಚಾರ ಅಲ್ಲ. ಆದ್ರೆ ಕಲ್ಪನಾ ಅತ್ತೆ ರೂಮಿಂದ ಆಚೆ ಬರುವಾಗ ಅಳ್ತಾ ಬಂದ್ರು. ನನ್ ಸೊಸೆ ರೂಮಿಂದ ಬರ್ತಾ ಹತ್ಕೊಂಡ್ ಬಂದ್ಲಾ? ನನ್ಗನ್ಸುತ್ತೆ ಪ್ರತಾಪ್ ಮತ್ತು ಕಲ್ಪನಾ ಮಧ್ಯೆ ಏನೋ ಜಗಳ ಆಗಿರ್ಬೇಕು ಅಂತ. ಆದ್ರೂ ನಮ್ ಪ್ರತಾಪು ಜಗಳ ಮಾಡೋ ಅಂತಾನಲ್ಲ. ಅಲ್ಲ ಅತ್ತೇವ್ರೆ, ಯಾವ ಗಂಡ ಆದ್ರೂ ಹೆಂಡತಿ ಜೊತೆ ಜಗಳ ಮಾಡ್ತಾನ? ಇಷ್ಟು ವರ್ಷದಲ್ಲಿ ನಮ್ ಮೇಡಮ್ ಅವ್ರ ಜೊತೆ ಒಂದು ಸಲನೂ ಜಗಳ ಮಾಡಿಲ್ಲ ಅಂತೀನಿ. ಈಗ ವಿಷಯ ಅದಲ್ಲ ಅತ್ತೇವ್ರೆ. ಮತ್ತಿನ್ನೇನು? ಅಯ್ಯೋ ಅಜ್ಜಿ, ನಾವ್ ಹೇಳ್ತಿರೋದು ನಿಮ್ಗೆ ಅರ್ಥನೇ ಆಗ್ತಾ ಇಲ್ಲ. ಅರ್ಥ ಆಯ್ತು ಕಂದ, ನೀವ್ ಯಾವ್ದ್ರ ಬಗ್ಗೆ ಮಾತಾಡ್ತಿದ್ದೀರಂತ ನನ್ಗೆ ಗೊತ್ತಾಗ್ತಿಲ್ಲ. ಅಜ್ಜಿ, ಇವತ್ ಬೆಳಗ್ಗೆ ಏನಾಯ್ತು ಅಂತ ಗೊತ್ತಾ? ನೀವು ಪೇಪರ್ ತಗೊಂಡು ನಿಮ್ ರೂಮ್ ಒಳಗಡೆ ಬಂದ್ರಾ? ನೀವ್ ಹೋದ್ಮೇಲೆ ಕಲ್ಪನಾ ಅತ್ತೆ ಮತ್ತೆ ಸೇವಂತಿ ರೂಮ್ ಒಳಗಡೆ ಹೋಗಿ ತುಂಬಾ ಹೊತ್ತು ಏನೋ ಮಾತಾಡ್ತಾ ಇದ್ರು. ಇಬ್ರು ಏನ್ ಮಾತಾಡ್ತಿದ್ರು? ಹೌದು ಅತ್ತೇವ್ರೆ, ಇಷ್ಟು ವರ್ಷದಲ್ಲಿ ನನ್ ಗಂಡನ ಹತ್ರ ಯಾವ ವಿಷಯನೂ ಮುಚ್ಚಿಟ್ಟಿರ್ಲಿಲ್ಲ. ಈಗ ಬದುಕೋಕ್ಕಿಂತ ಸಾಯೋದೆ ಮೇಲು ಅಂತ ಕಲ್ಪನಕ್ಕ ಹೇಳ್ತಿದ್ರು. ಈ ವಿಷಯ ಹೇಗೋ ನನ್ ಕಿವಿಗ್ ಬಿತ್ತು. ಅದೇ ಬಂದು ನಿಮ್ ಕಿವಿಗ್ ಬಿತ್ತಾ ಅಥವಾ ನಿಮ್ ಕಿವಿನೇ ಹೋಗಿ ಅಲ್ಲಿ ಕೇಳಿಸ್ಕೊಳ್ತಾ? ಅಯ್ಯೋ ಅಮ್ಮ, ಅದನ್ ಬಿಡಮ್ಮ. ಇಲ್ಲೇನೋ ನಡೀತಿದೆ. ಕಲ್ಪನಾ ಅದ್ಕೆ ಯಾವ್ದೋ ವಿಷಯ ನೀನ್ ತಿಳಿಬಾರ್ದು ಅಂತ ಮುಚ್ಚಿಡೋದಕ್ಕೆ ಟ್ರೈ ಮಾಡ್ತಿದ್ದಾರೆ. ಹೌದು ಅಜ್ಜಿ, ಕಲ್ಪನಾ ಅತ್ತೆ ಮನ್ಸಲ್ಲಿ ಏನೋ ಇಟ್ಕೊಂಡಿದ್ದಾರೆ. ಅದನ್ನ ನಿಮ್ ಹತ್ರ ಹೇಳೋಕ್ಕೂ ಆಗದೆ, ಒಳಗಡೆನೂ ಇಟ್ಕೊಳಕ್ ಆಗದೆ ಅಳ್ತಾ ಇದ್ದಾರೆ. ನೀವೆಲ್ಲ ಹೇಳ್ತಾ ಇರೋದನ್ನ ಕೇಳಿಸ್ಕೊಳ್ತಾ ಇದ್ರೆ ಸಮಸ್ಯೆ ಏನೋ ದೊಡ್ಡದಾಗಿದೆ ಅನ್ಸ್ತಾ ಇದೆ. ಬಟ್ಟೆ ಅಂಗಡಿಗೆ ಹೋಗಿ ಬಂದಾಗಿಂದ ನನ್ ಸೊಸೆ ಏನೋ ಚಿಂತೆ ಮಾಡ್ತಾ ಇದ್ದಾಳೆ ಅಂತ ನೀವ್ ಹೇಳ್ತಾ ಇದ್ದೀರಾ. ಹಾಗಾದ್ರೆ ಅದು ಪೂಜಾ ವಿಷಯನೇ ಇರ್ಬೇಕು ಅಂತ ನನ್ಗನ್ಸ್ತಾ ಇದೆ. ಅಷ್ಟಕ್ಕೂ ಆ ಪೂಜಾ ಅಲ್ಲಿಗೆ ಯಾಕೆ ಬಂದ್ಲು? ಎಲ್ಲೋ ಪ್ರತಾಪ ಅವಳು ಯಾಕೆ ಅಲ್ಲಿಗೆ ಬಂದ್ಲು, ಯಾಕಷ್ಟು ಗಲಾಟೆ ಮಾಡಿದ್ಲು ಅಂತ ಕಲ್ಪನಾ ಹತ್ರ ಜಗಳ ಮಾಡಿರ್ಬೇಕು. ಅಮ್ಮ, ಗಂಡ ಹೆಂಡತಿ ಅಂದ್ಮೇಲೆ ಸಣ್ಣ ಪುಟ್ಟ ಜಗಳ ಆಗೋದು ಸಹಜ. ಆದ್ರೆ ಇದಲ್ಲ, ಬೇರೆ ಏನೋ ಇದೆ. ಇಲ್ಲ ಅಂದಿದ್ರೆ ನಾವ್ಯಾಕೆ ಇದನ್ನ ನಿನ್ನ ಹತ್ರ ಬಂದು ಹೇಳ್ತಿದ್ವಿ ಹೇಳು? ಸರಿ ಕಣೆ, ನೀನೇ ಹೋಗಿ ನಿಮ್ಮ ಅತ್ತಿಗೆ ಹತ್ರ ಯಾಕೆ ಅಳ್ತಾ ಇದ್ದೀರಂತ ಕೇಳ್ಬೋದಿತ್ತು ತಾನೆ? ಅಯ್ಯೋ ಅಜ್ಜಿ, ನಾವ್ ಹೋಗಿ ಹೇಗ್ ಕೇಳಕ್ಕಾಗತ್ತೆ ಹೇಳಿ? ಅದು ಸರಿನೇ, ಕೇಳಕ್ಕಾಗಲ್ಲ. ನೋಡ್ತಾ ಇರಿ ನನ್ ಸೊಸೆನ ನಾನು ಹೇಗ್ ಬಾಯಿ ಬಿಡಿಸ್ತೀನಿ ಅಂತ. ಒಂದ್ ಮಾತು ಹೇಳ್ತೀನಿ, ಕೇಳಿಸ್ಕೊಳ್ಳಿ. ನಾನು ಅವಳ ಹತ್ರ ಮಾತಾಡ್ಬೇಕಾದ್ರೆ ನೀವ್ 3 ಜನ ಅವಳ ಕಣ್ಣಿಗೆ ಬೀಳ್ಬೇಡಿ. ನಿಮ್ಮ ನೋಡಿದ್ರೆ ಅವಳ ವಿಷಯ ಏನು ಅಂತ ಹೇಳಲ್ಲ. ನಾನು ಹೇಗೋ ಮಾತಾಡಿ ಅವಳ ಹತ್ರ ಬಾಯಿ ಬಿಡಿಸ್ತೀನಿ. ಏನೋ ಸರಿ ಅಜ್ಜಿ. ನನ್ ಸೊಸೆಗೇನಂತ ಸಮಸ್ಯೆ? ಯಾಕೆ ಅಳ್ತಿದ್ಲು? ಹೇಗಾದ್ರೂ ಮಾಡಿ ಅವಳ ಹತ್ರ ಬಾಯಿ ಬಿಡಿಸ್ಬೇಕು. ಸೊಸೆ,
ಸೊಸೆ? ಹಾ ಅತ್ತೆ, ಹೇಳಿ ಅತ್ತೆ, ಏನಾದ್ರೂ ಬೇಕಾಗಿತ್ತಾ? ನನ್ಗೆ ಯಾಕೋ ತುಂಬಾ ಸುಸ್ತಾಗ್ತಾ ಇದೆ ಸೊಸೆ. ಅಯ್ಯೋ ಹೌದಾ, ಯಾಕತ್ತೆ, ಏನಾಯ್ತು? ಡಾಕ್ಟ್ರು ಫೋನ್ ಮಾಡ್ಲಾ? ಬೇಡ ಬೇಡ ಬೇಡ, ಡಾಕ್ಟ್ರಿಗೆಲ್ಲ ಫೋನ್ ಮಾಡೋದು ಬೇಡ. ನನ್ಗೊಂದು ಲೋಟ ಬಿಸಿನೀರು ತಂದು ಕೊಡ್ತೀಯಾ? ಹಾ ಅತ್ತೆ, ನೀವಿಲ್ಲೇ ಕೂತಿರಿ, ನಾನ್ ತಗೊಂಡ್ ಬಂದ್ ಕೊಡ್ತೀನಿ. ಹಾ. ಕೂತಿರಿ. ಹೇಗಾದ್ರೂ ಮಾಡಿ ಇವ್ರ ಬಾಯಿ ಬಿಡಿಸ್ಬೇಕು. ಬರ್ಲಿ ಬರ್ಲಿ. ಅತ್ತೆ ತಗೊಳ್ಳಿ ಬಿಸಿನೀರು. ಕೊಡು. ಅತ್ತೆ, ನಿಮ್ಗೇನಾದ್ರೂ ಜ್ಯೂಸ್ ಮಾಡ್ಕೊಂಡ್ ಬರ್ಲಾ? ಬೇಡಮ್ಮ, ಅದೆಲ್ಲ ಏನು ಬೇಡ. ಕುಡೀರಿ. ಅತ್ತೆ, ಯಾಕೆ ಹಾಗೆ ನೋಡ್ತಾ ಇದ್ದೀರಾ? ನಿನ್ನ ಹಾಗೆ ನನ್ನ ಮಗಳು ಶಾಂತ ಕೂಡ ನಾನ್ ಸ್ವಲ್ಪ ಡಲ್ ಆಗಿದ್ರೆ ಸಾಕು, ಅಮ್ಮ ಜ್ಯೂಸ್ ಮಾಡ್ಕೊಂಡ್ ಬರ್ಲಾ, ತಿಂಡಿ ಬೇಕಾ ಅಂತ ಓಡಾಡ್ಬಿಡ್ತಿದ್ಲು. ನೀನು ಕೂಡ ಅದೇ ರೀತಿ ಪ್ರೀತಿ ಕಾಳಜಿ ಮಾಡ್ತಾ ಇದೀಯ ಸೊಸೆ. ಯಾಕೋ ಗೊತ್ತಿಲ್ಲ ಸೊಸೆ, ನೆನ್ನೆ ಇದ್ದಕ್ಕಿದ್ದ ಹಾಗೆ ನಾವು ನಿಮ್ಮನೆಗೆ ಹೆಣ್ಣೋಡಕ್ ಬಂದಿದ್ದು, ಆಮೇಲೆ ನೀನ್ ಈ ಮನೆಗ್ ಸೊಸೆಯಾಗಿ ಬಂದಿದ್ದು, ಇದೆಲ್ಲ ನೆನ್ಪಾಯ್ತು. ತುಂಬಾ ಖುಷಿ ಆಯ್ತು. ನೀನ್ ನನಗ್ ಸೊಸೆಯಾಗಿ ಬಂದಿದ್ದು ಅದ್ಯಾವ ಜನ್ಮದ ಪುಣ್ಯನೋ ಏನೋ. ಈಗಿನ ಕಾಲದ ಹುಡುಗಿರು ಅತ್ತೆ ಮನೆಗೆ ಬರ್ಬೇಕಾದ್ರೆ ಅವ್ರ ಮೊದ್ಲೇ ಡಿಸೈಡ್ ಮಾಡ್ಕೊಂಡು ಬಂದಿರ್ತಾರೆ. ಹೇಗಾದ್ರೂ ಮಾಡಿ ಗಂಡನ್ ತಲೆ ಕೆಡಿಸಿ ಅವ್ರ ಮನೆಯವರಿಂದ ದೂರ ಮಾಡ್ತಾರೆ. ಅಷ್ಟೇ ಅಲ್ಲ, ಒಂದ್ ವೇಳೆ ಶ್ರೀಮಂತರ ಮನೆ ಹುಡುಗ ಸಿಕ್ತಾಂತಿಟ್ಕೋ, ಅವ್ರೇನ್ ಮಾಡ್ತಾರೆ, ಯಾವಾಗ ನಮ್ಮ ಅತ್ತೆ ಮಾವ ಸಾಯ್ತಾರೋ, ಈ ಆಸ್ತಿ ಅಧಿಕಾರ ಎಲ್ಲ ಯಾವಾಗ ನಮ್ ಕೈ ಬರುತ್ತೋ ಅಂತ ಕಾಯ್ತಾ ಇರ್ತಾರೆ. ಆದ್ರೆ ನೀನ್ ಹಾಗಲ್ಲ ಸೊಸೆ. ಸೊಸೆ, ಅತ್ತೆ, ನೀನ್ ಈ ಮನೆಗೆ ಸೊಸೆಯಾಗಿ ಬಂದಾಗಿಂದ ಈ ಕ್ಷಣದವರೆಗೂ ನನಗ್ ಸಂತೋಷನೇ ಕೊಡ್ತಾ ಬಂದಿದ್ಯಾ. ನನಗೆ 3 ಜನ ಮೊಮ್ಮಕ್ಕಳನ್ನ ಎತ್ಕೊಟ್ಟು ನನಗ್ ಖುಷಿ ಕೊಟ್ಟಿದ್ಯಾ. ಪ್ರತಾಪ ನನ್ನ ರೂಮಿಗೆ ಬಂದು ನನ್ ಜೊತೆಗೆ ಬಂದು ಮಾತಾಡ್ತಿದ್ರೆ ಆ ಕಡೆ ನಿನ್ ತಲೆ ಕೂಡ ಹಾಕಲ್ಲ. ಇಂಥ ಒಳ್ಳೆ ಸೊಸೆ ಸಿಗೋದಿಕ್ಕೆ ನಾನು ಎಷ್ಟು ಪುಣ್ಯ ಮಾಡಿರ್ಬೇಕು ಹೇಳು ಸೊಸೆ. ನೀನೀ ಮನೆಗೆ ಗೌರವದ ಕಳ್ಸ ಇದ್ದ ಹಾಗೆ ನಮ್ ಕುಟುಂಬದ ಗೌರವನ ನೀನ್ ಎತ್ತಿಡಿದು ಕಾಪಾಡ್ತೀಯ. ಇದಕ್ಕಿಂತ ಹೆಚ್ಚಾಗಿ ಬೇರೆ ನನ್ಗೇನ್ ಬೇಕು ಸೊಸೆ? ಬೇರೆ ಏನ್ ಬೇಕು ಹೇಳು? ಅತ್ತೆ, ನಾನೀ ಮನೆಗೆ ಸೊಸೆಯಾಗಿ ಬಂದಾಗಿಂದ ಎಲ್ರೂ ಪ್ರೀತಿ ಮಾಡ್ತಾ, ಎಲ್ರೂ ನಾನು ಒಡ ಹುಟ್ಟಿದವ್ರ ಹಾಗೆ ಕಾಣ್ತಾ ಇದ್ದೀನತ್ತೆ. ನನ್ನ ತಾಯಿ ಹೋದ್ಮೇಲೆ ನಿಮ್ಮನ್ನೇ ನನ್ನ ತಾಯಿ ಅಂತ ಅನ್ಕೊಂಡಿದ್ದೀನಿ. ನಾನು ಎಲ್ಲರೂ ತರನೇ ಇದ್ದೀನಿ, ನೀವು ಹೊಗಳೋ ತರ ಏನೂ ಇಲ್ಲ ಅತ್ತೆ. ಎಷ್ಟೇ ಆದ್ರೂ ನೀನು ದೊಡ್ಡ ಕುಟುಂಬದಿಂದ ಬಂದ ಹೆಣ್ಮಗಳು. ಯಾವತ್ತೂ ನಿನ್ನ ಕನಸು ಮನ್ಸಲ್ಲೂ ನನ್ನ ಮಗನ ನನ್ನಿಂದ ದೂರ ಮಾಡ್ಬೇಕು ಅನ್ನೋ ಯೋಚನೆನೇ ಬಂದಿಲ್ಲ. ಇದೇ ನಿನ್ ದೊಡ್ಡ ಗುಣ. ಇದೇ ಜಾಗದಲ್ಲಿ ಬೇರೆ ಯಾರಾದ್ರೂ ನನ್ ಸೊಸೆಯಾಗಿ ಬಂದಿದ್ರೆ ಇಷ್ಟೊತ್ತಿಗೆ ಮನೆ 2 ಆಗ್ತಿತ್ತು.
ಯಾರ ಮನ್ಸ್ಗೂ ನೋವಾಗ್ಬಾರ್ದು ಅಂತ ಅನ್ಕೊಂಡಿರೋ ನಾನು ಹೇಗತ್ತೆ ಈ ಮನೆ ಭಾಗ ಮಾಡಿ ನಿಮ್ ಮನ್ಸಿಗೆ ನೋವು ಕೊಡ್ಲಿ? ಯಾರಿಗೂ ನೋವು ಕೊಡದೆ ಇರೋ ನನಗೆ ನನ್ ಯಾಕೆ ಸೊಸೆ, ಯಾಕೆ ಅಳ್ತಿದ್ಯಾ? ಏನಾಯ್ತು? ಏನು ಇಲ್ಲ ಅತ್ತೆ, ನಿಮ್ ಮಾತು ಕೇಳ್ತಿದ್ರೆ ನನ್ಗೆ ನನ್ ಸೊಸೆ ನಿಧಾನವಾಗಿ ಬಾಯ್ ಬಿಡ್ತಾ ಇದ್ದಾಳೆ. ಹೇಗಾದ್ರೂ ಮಾಡಿ ಸತ್ಯನ ಹೊರಗೆ ತರಬೇಕು. ಸೊಸೆ ನೋಡು, ನಿನ್ನ ಮನ್ಸಲ್ಲಿ ಏನೇ ಇದ್ರು ನನ್ನ ಹತ್ರ ಹೇಳ್ಕೊಳಮ್ಮ. ಈಗ ನೀನ್ ತಾನೇ ಹೇಳ್ದೆ ನಾನ್ ನಿನ್ ತಾಯಿ ಇದ್ದಾಗೆ ಅಂತ. ನೋಡು, ಮಕ್ಕಳಾದವರು ಏನೇ ಇದ್ರು ಹೆತ್ತ ತಾಯಿ ಹತ್ರ ಹೇಳ್ಕೋಬೇಕು. ನಿನ್ ಮನ್ಸಲ್ಲಿ ಏನೇ ಇದ್ರು ಈ ನಿನ್ ತಾಯಿ ಹತ್ರ ಹೇಳ್ಕೊ. ಹಾ ಅತ್ತೆ, ಅದು ನಾನು ಬಾಯಿ ಮಾತಿಗೆ ಮಾತ್ರ ನಿನ್ನ ಸೊಸೆ ಅಂತ ಕರಿತೀನಿ ಅಷ್ಟೇ. ಆದ್ರೆ ಮನ್ಸ್ಫೂರ್ತಿಯಾಗಿ ನಾನ್ ನಿನ್ನ ನನ್ನ ಮಗಳಂತಾನೆ ಅಂದ್ಕೊಂಡಿದ್ದೀನಿ. ನನಗೆ ನನ್ನ ಮಗಳು ಶಾಂತ ನೆನಪಾದಾಗೆಲ್ಲ ನಾನು ನಿನ್ ಜೊತೆ ಮಾತಾಡಿದ್ರೆ ನನ್ನ ಮನ್ಸಕ್ಕೆ ಎಷ್ಟು ಸಮಾಧಾನ ಆಗುತ್ತೆ ಗೊತ್ತಾ? ನೋಡು, ನಿಜವಾಗ್ಲೂ ನೀನು ನನ್ನ ನಿನ್ ತಾಯಿ ಅಂತ ಅಂದ್ಕೊಂಡಿದ್ರೆ ಅದೇನೇ ಇದ್ರು ಹೇಳು ಸೊಸೆ. ಅಶ್ವಿನ್, ನೀನು ಒಳ್ಳೆ ಹುಡುಗಿ ಕುತ್ತಿಗೆಗೆ ತಾಳಿ ಕಟ್ಟಿದ್ಯಾ. ಅಲ್ಲ ಸೊಸೆ, ನೀನೀಗ ಸುಮ್ಮನೆ ಅಳ್ತಾ ಇದ್ರೆ ನನ್ಗೇನ್ ಅರ್ಥ ಆಗ್ಬೇಕು ಹೇಳು? ನಾವಿಬ್ರು ಒಬ್ರಿಗೊಬ್ರು ಆಶ್ಚರ್ಯಾಗಿರ್ಬೇಕು ಅಲ್ವಾ? ಹಾ ನಮಗ್ ತಾನೇ ಬೇರೆ ಯಾರಿದ್ದಾರೆ ಹೇಳು? ಅತ್ತೆ, ಆದ್ರೆ ಅದು ಅದು ಅವ ಅದು ಅಂದ್ರೆ ಏನ್ ಸೊಸೆ? ಅದೇನು ಅಂತ ಹೇಳು. ಅತ್ತೆ, ನಾನ್ ನಿಮ್ಮ ಹತ್ರ ಆಗ್ಲಿ ನಿಮ್ ಮಗನ ಹತ್ರ ಆಗ್ಲಿ ಯಾವ ವಿಷಯನೂ ಮುಚ್ಚಿಟ್ಟಿಲ್ಲ ಅತ್ತೆ. ಮುಚ್ಚಿಡೋದಕ್ಕೂ ನನಗ್ ಬರಲ್ಲ. ಅದನ್ನ ಈ ಕ್ಷಣದವರೆಗೂ ಹಾಗೆ ಮಾಡ್ತಾ ಇದ್ದೀನತ್ತೆ. ಹೌದು ಸೊಸೆ, ನಮ್ಮಿಬ್ರದು ಪೂರ್ವ ಜನ್ಮದ ಸಂಬಂಧ. ನಮ್ಮನ್ನ ಯಾರೂ ದೂರ ಮಾಡಕ್ಕಾಗಲ್ಲ. ನೀನ್ ನನಗ್ ಸೊಸೆಯಾಗಿ ಸಿಕ್ಕಿದ್ದು ನನ್ನ ಅದೃಷ್ಟ ಸೊಸೆ. ಅತ್ತೆ, ನೋಡಿ ಸೊಸೆ, ಮಕ್ಕಳು ಬೆಳೀತಾ ಬೆಳೀತಾ ಸಮಸ್ಯೆಗಳು ದೊಡ್ಡದಾಗ್ತಾ ಹೋಗುತ್ತೆ. ಆದ್ರೆ ಒಂದು, ನಮ್ಗೇನೇ ಕಷ್ಟ ಬಂದ್ರು ಮೊದಲು ಮುಂದೆ ಬಂದು ನಿಂತ್ಕೊಳ್ಳೋದು ನಮ್ಮ ಮಕ್ಕಳೇ. ಅದನ್ನ ಅರ್ಥ ಮಾಡ್ಕೋ. ನೋಡು, ನಿನ್ಗೇನೇ ಸಮಸ್ಯೆ ಇದ್ರು ನನ್ನ ಹತ್ರ ಹೇಳ್ಕೊಳಮ್ಮ. ಅತ್ತೆ, ಅವತ್ತು ನಾವು ಬಟ್ಟೆ ಅಂಗಡಿಗೆ ಹೋಗಿದ್ವಲ್ಲ, ಹಾ 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 ಅವತ್ತು ಹಾ ಅತ್ತೆ, ಅದು ಅಮ್ಮ, ಅಶ್ವಿನ್ ಏನಾಯ್ತವತ್ತು?
ಸೊಸೆ, ಅದೇನೋ ಬಟ್ಟೆ ಅಂಗಡಿ ಅಂತ ಹೇಳ್ತಿದ್ದಲ್ಲ, ಅದೇನದು? ಅದು ಅತ್ತೆ, ನಾವು ಬಟ್ಟೆ ಅಂಗಡಿಗೆ ಹೋದಾಗ ಹಾ, ಏನಾಯ್ತು? ಅದು ಪೂಜಾ ಬಂದಿದ್ದು ನನಗ್ ಸ್ವಲ್ಪನೂ ಇಷ್ಟ ಆಗ್ಲಿಲ್ಲ ಅತ್ತೆ. ಅಷ್ಟೇನೆ. ಏನೂ ಹೇಳಕ್ ಬಂದ್ಲು, ಹಾಗೆ ಮುಚ್ಚಿಡ್ತಿದ್ದಾಳಲ್ಲ, ಏನದು? ಅತ್ತೆ, ಮನೆಯವರೆಲ್ಲರೂ ಸಂತೋಷವಾಗಿ ಹೋಗಿದ್ವಿ, ಆದ್ರೆ ಪೂಜಾ ಬಂದು ಎಲ್ಲ ಹಾಳಾಗೋಯ್ತು. ನನ್ಗಂತೂ ತುಂಬಾ ಬೇಜಾರಾಯ್ತು ಅತ್ತೆ, ತುಂಬಾ ಬೇಜಾರಾಯ್ತು. ಮನ್ಸೇ ಒಡೆದೋಯ್ತು. ಹೌದು ಸೊಸೆ, ಆ ಹುಡುಗಿ ಅಲ್ಲಿಗೆ ಬರಬಾರ್ದಾಗಿತ್ತು. ಅದ್ ಸರಿ, ಆಮೇಲೆ ಏನಾಯ್ತು ಅಂತ ಹೇಳು ಸೊಸೆ. ಆಮೇಲೆ ಇನ್ನೇನಾಗ್ಬೇಕಾಗಿತ್ತು ಅತ್ತೆ? ಅಲ್ಲಿ ಏನ್ ನಡೀತು ಅಂತ ನೀವೆಲ್ರೂ ನೋಡಿದ್ರಲ್ಲ, ನೀವು ಅಲ್ಲೇ ಇದ್ರಲ್ಲ ಅತ್ತೆ. ಇಲ್ಲ ಅತ್ತೆ, ನನ್ನಿಂದ ಆಗ್ತಾ ಇಲ್ಲ. 1 ವಾರದಿಂದ ನಾನು ಸರಿಯಾಗಿ ನಿದ್ದೆನೆ ಮಾಡಿಲ್ಲ ಅತ್ತೆ. ಅಳ್ತಾನೆ ಇದ್ದೀನಿ. ಅಯ್ಯೋ ಸೊಸೆ, ಇದನ್ನ ಹೇಳೋದಕ್ಕೆ ನೀನ್ ಇಷ್ಟೊಂದು ನೊಂದ್ಕೊತಾ ಇದೀಯಾ? ಹೌದು ಅತ್ತೆ. ಅತ್ತೆ, ನೀವು ನನಗೆ ತಾಯಿ ಇದ್ದ ಹಾಗೆ. ಇದನ್ನ ನಿಮ್ ಹತ್ರ ಹೇಳ್ಕೊಂಡ್ರೆ ನನ್ ಮನ್ಸು ಸ್ವಲ್ಪ ಹಗುರ ಆಗುತ್ತೆ. ಇದೇ ಬೇರೆಯವ್ರ ಹತ್ರ ಹೇಳ್ಕೊಂಡ್ರೆ ಅವರೆಲ್ಲರೂ ನನ್ನ ಆಡ್ಕೋತಾರೆ ಅತ್ತೆ. ಅದಕ್ಕೆ ನಿಮ್ ಹತ್ರ ಹೇಳ್ಕೊಂಡೆ ಅತ್ತೆ. ನನ್ ಮನ್ಸಿಗೆ ಈಗ ಸಮಾಧಾನ ಆಯ್ತು, ನನ್ ಮನ್ಸು ಹಗುರ ಆಯ್ತು. ಇಷ್ಟೇನಾ? ನಾನು ನೀನ್ ಬೇರೆ ಏನೋ ಹೇಳ್ತೀಯ ಅಂತ ಅಂದ್ಕೊಂಡಿದ್ದೆ. ಅಲ್ಲ, ಇಷ್ಟಕ್ಕೆ ನೀನ್ ಇಷ್ಟೊಂದು ತಡಬಡಿಸ್ತಾ? ಹಾ, ಸೊಸೆ, ನನ್ಗೆ ಯಾಕೋ ತುಂಬಾ ತಲೆ ನೋಯ್ತಾ ಇದೆ. ಹೌದಾ ಅತ್ತೆ? ತಲೆ ನೋವ್ತಿದ್ಯಾ? ಹಾ, ನಿಮ್ಗೆ ಸ್ಟ್ರಾಂಗ್ ಆಗಿ ಕಾಫಿ ಮಾಡ್ಕೊಂಡ್ ಬರ್ಲಾ? ಆಹಾ, ನನ್ಗೆ ಚಮಕ್ ಕೊಡ್ತೀಯಾ? ಅತ್ತೆ, ಬಿಸಿ ಬಿಸಿಯಾಗಿ ಸ್ಟ್ರಾಂಗ್ ಕಾಫಿ ಕುಡಿದ್ರೆ ನಿಮ್ ತಲೆನೋವೆಲ್ಲ ಹೊರಟೋಗುತ್ತೆ. ಬೇಡ ಬೇಡ, ಏನು ಬೇಡ. ನೀನ್ ಯಾಕೋ ಬೇಜಾರಾಗಿದ್ಯಲ್ವಾ? ಏನು ಬೇಡ. ಸರಿ ಅತ್ತೆ. ಅತ್ತೆ, ಬಿಸ್ನೀರಾದ್ರೂ ಕುಡಿರಿ, ಇಲ್ಲ ಬಿಸಿ ಆರೋಗುತ್ತೆ. ಸರಿ ಸರಿ, ಕುಡಿತೀನಿ. ಹಾ, ಹಾ. ಛೆ. ಹ್ಮ್ ಹ್ಮ್ ಕರ್ಮ. ಸೇವಂತಿ, ಸೇವಂತಿ, ಏನಾಯ್ತು ಸರ್? ನಾನು ಹೋಗೋದು ಸ್ವಲ್ಪ ತಡ ಆಗಿದ್ರು ಅಮ್ಮ ಅಜ್ಜಿ ಹತ್ರ ಅಶ್ವಿನ್ ಮದುವೆ ವಿಷಯ ಹೇಳ್ಬಿಡ್ತಾ ಇದ್ರು. ಅಯ್ಯೋ ದೇವ್ರೆ, ಹೌದಾ? ಆ ವಿಲನ್ ಗ್ಯಾಂಗ್ ಇದಾರಲ್ಲ, ಅವರೆಲ್ಲ ರೂಮಿಂದ ಹೊರಗಡೆ ನಿಂತ್ಕೊಂಡು ಕತ್ ಕೇಳಿಸ್ಕೊತಾ ಇದ್ರು. ಅಜ್ಜಿ ಯಾವ್ದೋ ಪ್ಲಾನ್ ಮಾಡಿ ತುಂಬಾ ಸೆಂಟಿಮೆಂಟ್ ಆಗಿ ಅಮ್ಮನ ಹತ್ರ ವಿಷ ಬಿಡ್ಸಕ್ ಟ್ರೈ ಮಾಡಿದ್ದಾರೆ. ಅಯ್ಯೋ. ನಾನು ಹೋಗಿ ಸನ್ನೆ ಮಾಡಿ ಅಮ್ಮನಿಗೆ ಹೇಳೋದ್ರಿಂದ ತಡೆದೆ. ಇಲ್ಲ ಅಂದಿದ್ರೆ ಇಷ್ಟೊತ್ತಿಗೆ ಈ ಮನೇಲಿ ಭೂಕಂಪನೆ ಆಗೋಗಿರೋದು. ಒಂದು ದಿನ ನಾನು ಈ ಮನೇಲಿ ಇರ್ಲಿಲ್ಲ, ಅಷ್ಟರಲ್ಲಿ ಏನೇನೋ ಆಗಿದೆಯಲ್ಲ ಸೇವಂತಿ. ಸರಿ, ಏನಾಯ್ತು ಅಂತ ಸರಿಯಾಗಿ ಹೇಳು. ಸರ್, ಅಶ್ವಿನ್ ಮದ್ವೆ ವಿಚಾರದಲ್ಲಿ ಅತ್ತೆ ತುಂಬಾ ನೊಂದ್ಕೊಂಡಿದ್ದಾರೆ. ಮನೇಲಿ ಯಾರ ಜೊತೆ ಮಾತಾಡ್ತಾ ಇಲ್ಲ, ಸರಿಯಾಗಿ ಊಟ ತಿಂಡಿ ಕೂಡ ಮಾಡ್ತಾ ಇಲ್ಲ ಗೊತ್ತಾ. ಯಾವಾಗ ನೋಡಿದ್ರು ಅಳ್ತಾನೆ ಇರ್ತಾರೆ. ಇಲ್ಲಿವರೆಗೂ ಅತ್ತೆನ ನಾನು ಆ ಥರ ನೋಡೇ ಇಲ್ಲ ಗೊತ್ತಾ. ಅವ್ರು ಯಾವತ್ತೂ ನನ್ ಮೇಲೆ ಕೋಪ ಮಾಡ್ಕೊಂಡವ್ರೆ ಅಲ್ಲ. ಅಂಥದ್ರಲ್ಲಿ ಅಶ್ವಿನ್ ವಿಚಾರದಲ್ಲಿ ನನ್ನ ಬೈದ್ರು ಸರ್. ಅವ್ರು ನನ್ನನ್ನು ಬೈದ್ರು ಅಂತ ನನಗೆ ಬೇಜಾರಾಗ್ತಿಲ್ಲ,
ಆ ಅಧಿಕಾರದಿಂದ ನನ್ನ ಬೈದ್ರಲ್ಲ ಅಂತ ಖುಷಿ ಆಗ್ತಾ ಇದೆ. ಆದ್ರೆ ಅವ್ರ ಪರಿಸ್ಥಿತಿನ ನೆನೆಸ್ಕೊಂಡ್ರೆ ನಂಗೆ ತುಂಬಾ ಬೇಜಾರಾಗ್ತಾ ಇದೆ. ಪಾಪ. ಅಮ್ಮನ್ನು ನನಗೆ ಅರ್ಥ ಆಗುತ್ತೆ ಸೇವಂತಿ. ಯಾಕಂದ್ರೆ ನಾನು ಕೂಡ ಮನೆಯವ್ರು ಗೊತ್ತಿಲ್ಲದೆ ನಿನ್ನ ಮದುವೆ ಮಾಡ್ಕೊಂಡು ಬಂದವನಲ್ವಾ. ನಾನಾದ್ರೂ ನಿನ್ನ ಮದುವೆ ಮಾಡ್ಕೊಂಡು ಮನೆ ಕರ್ಕೊಂಡು ಬಂದೆ. ಆದ್ರೆ ಅಶ್ವಿನ್ನು ಪೂಜಾನ ಮದುವೆ ಮಾಡ್ಕೊಂಡು ಅವಳನ್ನ ಅವ್ರ ಮನೆಗೆ ಬಿಟ್ಟು ತನ್ನ ಪಾಡಕ್ ತಾನು ಇಲ್ಲಿದ್ದಾನಲ್ಲ. ಈ ವಿಷಯ ಮನೆಯವ್ರಿಗೆಲ್ಲ ಗೊತ್ತಾಗಿ ಅದ್ರಿಂದ ಆಗೋ ನೋವಿಗಿಂತ ಅತ್ತೆ ಇವಾಗಿರೋ ಪರಿಸ್ಥಿತಿನ ನೆನೆಸ್ಕೊಂಡ್ರೆ ನಂಗೆ ತುಂಬಾ ಭಯ ಆಗ್ತಿದೆ ಸರ್. ಅವ್ರನ್ನ ಯಾವತ್ತೂ ನಾನು ಈ ತರ ನೋಡೇ ಇರ್ಲಿಲ್ಲ. ಹೇಗಾದ್ರೂ ಮಾಡಿ ಅವ್ರನ್ನ ಸಮಾಧಾನ ಮಾಡ್ಬೇಕು ಸರ್. ನೋ ಪ್ರಾಬ್ಲಮ್ ಸೇವಂತಿ. ಅಮ್ಮ ಅಲ್ವಾ, ನಾನು ಹೇಳ್ದಾಗ ಕೇಳ್ತಾರೆ. ಸರ್, ಅತ್ತೆ ಜೊತೆ ಸ್ವಲ್ಪ ಪ್ರೀತಿಯಿಂದ ಮಾತಾಡಿ. ಅಮ್ಮನ ಜೊತೆ ಹೇಗೆ ಮಾತಾಡ್ಬೇಕು ಅಂತ ನನಗೆ ಗೊತ್ತಿಲ್ವಾ? ಹಾಗಲ್ಲ ಸರ್, ಅತ್ತೆ ಮೇಲೆ ನಿಮ್ಗೆ ತುಂಬಾ ಪ್ರೀತಿ ಇದೆ ಅಂತ ನಂಗೆ ಗೊತ್ತು. ಆದ್ರೆ ಇವಾಗ ನೀನ್ ಬಾ ಸುಮ್ನೆ, ನಾನು ನೋಡ್ಕೋತೀನಿ. ಬಾ.